ಹೇಳು ಶಶಿ, ನಾನೇ ನಿಂಗೆ ಕಾಲ್ ಮಾಡೋಣ ಅಂತಿದ್ದೆ. ಈಗಷ್ಟೇ ಕುಲ್ದೀಪ್ ಬಂದಿದ್ರು. ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಡಿಲೇ ಆಗಲ್ಲ ಅಂತ. ಹಲೋ ಅಣ್ಣ. ಹಲೋ ಅಣ್ಣ. ಹಲೋ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಅದು ಅದು ಫ್ಯಾಕ್ಟ್ರಿಲಿ ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಲೇಬರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಏನು ಸ್ಟ್ರೈಕಾ? ಅಂಥದ್ದೇನಾಯ್ತು ಇದ್ದಕ್ಕಿದ್ದಂಗೆ? ಅಪ್ಪಂಗೆ ಹೀಗಾಗಿದೆ ಅಂತನಾ? ಅವರಿಗೆಲ್ಲ ಈ ವಿಷಯ? ಅಣ್ಣ ಅದೆಲ್ಲ ಅಲ್ಲ. ಮತ್ತೆ ಅದು ಸರಿ, ಮೆಷಿನ್ ಯಾಕೆ ಆಫ್ ಆಯ್ತು? ನಾವು ಆಫ್ ಮಾಡಿಲ್ಲ ಸರ್, ಅದೇ ಆಫ್ ಆಗಿದೆ. ಏ ಸರ್ವಿಸ್ ಮಾಡಿ 3 ತಿಂಗಳಾಗಿಲ್ಲ, ಹೆಂಗ್ರಿ ಆಫ್ ಆಗತ್ತೆ? ನಾನು ಇದನ್ನ ರೆಡಿ ಮಾಡ್ತೀನಿ ಸರ್. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಅಲ್ಲೇ ಇರು, ನಾನೀಗಲೇ ವಿಷಯನ ದೇವಕಿಗೆ ತಿಳಿಸ್ತೀನಿ. ಅಯ್ಯೋ ಅಣ್ಣ, ದೇವಕಿಗೆ ಮಾತ್ರ ಈ ವಿಷಯ ಹೇಳ್ಬೇಡ. ಅವಳು ಮೊದಲೇ ನನ್ನ ಮೇಲೆ ನಂಬಿಕೆ ಇಲ್ಲ. ಅವಳಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ನನಗೆ ಫ್ಯಾಕ್ಟ್ರಿ ಕಾಲಿಡಕ್ಕೂ ಬಿಡಲ್ಲ. ಬಟ್ ಅವಳಿಗೆ ಹೇಳದೆ ಹೆಂಗೋ ಮ್ಯಾನೇಜ್ ಮಾಡೋದು ಶಶಿ? ಅಣ್ಣ ಪ್ಲೀಸ್, ಅವಳು ಎಷ್ಟು ಅವಮಾನ ಮಾಡ್ತಾಳೆ ಅಂತ ನಿನಗೆ ಗೊತ್ತು. ಮೊದಲೇ ನನ್ನ ಹೆಂಡತಿಗೆ ನನ್ ಕಂಡ್ರೆ ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಅಣ್ಣ ಪ್ಲೀಸ್, ನೀನೇ ಇಲ್ಲಿ ಬಂದು ಏನಾದ್ರೂ ಮಾಡು. ನೋಡು, ನೀನ್ ಇಲ್ಲಿ ಮೊದಲು ಬಾ, ಅಷ್ಟೊಳಗೆ ಏನಾದ್ರೂ ಒಂದು ದಾರಿ ಸಿಗುತ್ತೆ. ನೀನು ಬಂದು ಸಾಲ್ವ್ ಮಾಡದೇ ಇದ್ರೆ ನನಗೆ ಯಾರಿಗೂ ಮುಖ ತೋರ್ಸಕ್ಕೂ ಆಗಲ್ಲ ಅಣ್ಣ. ಪ್ಲೀಸ್ ಬೇಗ ಬಾ. ಬರ್ತೀನಿರು. ದೇವಕಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಯಾರು ಫೋನ್ ಮಾಡಿದ್ದು? ವೆಂಡರ್ಸ್. ಗೌರಮ್ನವ್ರೆ, ಮುಳುಗ್ತಾ ಇರೋ ತಲೆ ಮೇಲೆ ಕಾಲು ಇಡ್ತಿದ್ದೀರಲ್ಲ, ಇದು ನ್ಯಾಯನಾ? ಓಹೋ, ಈ ಭಯ ವಿನಯ ಆಗೆಲ್ಲಮ್ಮ ಹೋಗಿತ್ತು. ಒಂದು ಸಲ ದುಡ್ಡು ತಂದು ಮಡಗ್ಬಿಡ್ತೀನಿ ಅಂತ ಹೇಳಿದ್ರಿ, ಈಗ ಮುಳುಗ್ತಾ ಇದ್ದೀರಾ? ದಿಮಾಕು ಸಾಹೇಬ್ರು ಬಂದು ಸೆಟ್ಲ್ ಮಾಡ್ಬಿಡ್ತಾರೆ ಅನ್ನೋ ದಿಮಾಕಲ್ಲಿ ಮಾತಾಡಿದ್ರಿ. ಆದ್ರೆ ಈಗ ಹಿಂಗಾಗೋಯ್ತು ಅಲ್ವಾ ತಾಯಿ? ಅಯ್ಯೋ ತಪ್ಪಾಗೋಯ್ತು, ಸಾರಿ ಅಲ್ವಾ ಅತ್ತೆ? ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ಅಥವಾ ಈ ಭೂಮಿ ಮೇಲೆ ಇಲ್ವೋ? ಗೌರಮ್ನವ್ರೆ, ಯಜಮಾನ್ರ ಬಗ್ಗೆ ಹಗುರವಾಗಿ ಮಾತಾಡ್ಬಿಡಿ ಅಂತ ಹೇಳಿ ನಿಮ್ಮ ಮಗನ್. ನನ್ ಮಗ ಅಂತದ್ದೇನ್ ಮಾತಾಡ್ಬಿಟ್ಟ ಪುರೋಹಿತ್ರೆ? ನಿಮ್ ಹೆಂಡ್ರಿ ಹೇಳಿದ್ದೇನೆ ತಾನೇ ಕೇಳ್ತಿದ್ದಾನೆ. ಓಹೋ, ನಿಮ್ ಸಾಹೇಬ್ರು ಹಣೆ ಬರ ನಮಗ್ ಗೊತ್ತಿಲ್ವೇ? ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೋಬೇಕು ಅಂತಾರಲ್ಲ, ಹಂಗೆ ನೋಡಿ. ಇನ್ನು ನಮ್ ಕೈಲಿ ಕಾಯೋದಕ್ಕಾಗಲ್ಲ. ನಿಮ್ ಕೈಲಿ ದುಡ್ಡು ಮಡ್ಗಕ್ಕಾಗಿಲ್ಲ ಅಂದ್ರೆ ನಿಮ್ 2ನೇ ಮಗಳ ಕೈನ ನನ್ ಮಗನ ಕೈಯಲ್ಲಿ ಮಡ್ಗಿ. ಏನ್ಲಾ ಎಲ್ಲಿ ನೆಲ್ಕೊಂಡು ನಿಂತಿದ್ಯಾ? ಅಲ್ಲಿ ಮಡಗ್ಬಿಟ್ಟು ಹೋಗಿ ಅವ್ಳು ನೆಳ್ಕೊಂಬ. ಅಲ್ಲಿಲ್ಲ ಬೇಡ ಇದ್ದಾಗೆಲ್ಲ ಸಬು ಬೇಳೆ ಕಳಿಸ್ತಾನೆ ಇರ್ತಾರೆ, ಹೇಳ್ಕೊಂಬರ್ಲಾ? ರಾಣಿ ಬಾ, ಸಜ್ಜೋ ಕೈನ. ಪೂಜೆ ಮಾಡೋ ಕೈ ಬೇರೆಯವ್ರ ಮೇಲೆ ಎತ್ತಬಾರ್ದು ಅಂತ ಅನ್ಕೊಂಡಿದ್ದೆ. ಬಿಡೋ ನನ್ನ ಮಗಳ ಕೈನ. ನಿನ್ನ ಪೌರಸನ ನಾನು ಕಂಡಿದ್ದೀನಿ. ಗೌರವ್ನವ್ರೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಖಾಲಿ ಬೇಕು ಕ್ಷಮೆ ಕೇಳ್ತೀನಿ. ಈ ತರ ಏನು ಮಾಡ್ಬೇಡಿ, ನನ್ ಮಗಳನ್ನ ಬಿಟ್ಬಿಡಿ. ನಾವು ಅವ್ರನ್ನ ಕಾಲಿಗೆ ಬಿದ್ದು ದುಡ್ಡು ಸಂಪಾದನೆ ಮಾಡಿ ಮದ್ವೆಲಿ ಖರ್ಚು ಮಾಡಿದ್ದಲ್ಲ. ನಾವು ಸ್ವಂತ ದುಡಿಮೆಯಿಂದ ದುಡ್ಡನ್ನೇ ಅಲ್ಲಿ ತಂದು ಖರ್ಚು ಮಾಡಿದ್ದು. ಬಿಡ್ರಿ ಅವಳನ್ನ, ಬಿಡಿ ಅಂದೆ ತಾನೆ. ನಿಮಗ್ ಬೇಕಾಗಿರೋದು ದುಡ್ಡು ತಾನೆ.
ಲಕ್ಕಿ ಈಗ ನೆನಪಾಯ್ತಾ ನನಗೆ ಫೋನ್ ಮಾಡಬೇಕು ಅಂತ? ಎಷ್ಟು ದಿನ ಆಯ್ತು ನಿನ್ನ ಜೊತೆ ಮಾತಾಡಿ? ಹೇಗಿದ್ಯಾ ಅಣ್ಣ ಲಕ್ಕಿ? ಏನಾಯ್ತು? ಅಣ್ಣ ಅದು ಅಮ್ಮ ಫೋನ್ ಮಾಡಿದ್ರು, ದುಡ್ಡು ಕೇಳಕ್ ಬಂದಿದ್ದಾರೆ. ನಾವು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಮ್ಮ. ಮನೆಯಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ, ಅವಳನ್ನ ಇಟ್ಕೊಂಡು ಕೋರ್ಟ್ ಕಚೇರಿ ಅಲಿಯಕ್ ಆಗಲ್ಲ ನಾನು. ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಆ ಎಳ್ನೀರ್ ಕಿಟ್ಟಿ ಇನ್ನೂ ಮನೇಲೇ ಇದ್ದಾನಣ್ಣ. ಲಕ್ಕಿ ಲಕ್ಕಿ ನೀನು ಸಮಾಧಾನ ಮಾಡ್ಕೊ, ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ನಾನು ಈಗಲೇ ಹೊಡ್ತೀನಿ. ಅಣ್ಣ ಏನೇ ಇದ್ರು ನನಗೆ ಕಾಲ್ ಮಾಡು ಅಣ್ಣ. ನೀನು ಕಾಲ್ ಮಾಡೋವರೆಗೂ ನನಗೆ ಸಮಾಧಾನ ಇರಲ್ಲ. ಸರಿ ಸರಿ ಅಣ್ಣ, ನಾನು ಬರ್ತೀನಿ. ಈ ಜ್ಯುವೆಲ್ರಿ ತಗೊಳ್ಳಿ, ಮತ್ತೆ ಈ ಮನೆ ಕಡೆ ತಲೆ ಹಾಕ್ಬೇಡಿ. ನೀವು ಕೇಳಿರೋ ಅಮೌಂಟ್ಗಿಂತ ಜಾಸ್ತಿನೇ ಬೆಲೆ ಬಾಳುತ್ತಿತ್ತು.